ಡೋಂಟ್ ಪ್ರಿಪೇರ್ ಫಾರ್ ಅ KCET now. ಈ ಮಾತನ್ನ ಆಸ್ ಅ ಮೆಂಟರ್ ಆಗಿ ನಿಮಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಅನೇಕ ಸ್ಟೂಡೆಂಟ್ಸ್ ಗಳಿಗೆ ತುಂಬಾ ಖುಷಿ ಆಗ್ತಾ ಇರುತ್ತೆ ಅಂಡ್ ಮೈಂಡ್ ಅಲ್ಲಿ ಏನೋ ಒಂಥರ ರಿಲೀಫ್ ಅನ್ನೋ ತರ ಫೀಲ್ ಆಗ್ತಿರುತ್ತೆ. ಬಟ್ ಟ್ರಸ್ಟ್ ಮೀ, ಇಟ್ ಇಸ್ ಅ ವೆರಿ ಬಿಗ್ ವಾರ್ನಿಂಗ್ ಫಾರ್ ಯು. ಅನೇಕ ಸ್ಟೂಡೆಂಟ್ಸ್ ಗಳು ನಮ್ಮ KCET ಎಕ್ಸಾಮ್ ನ ಟೇಕ್ ಇಟ್ ಈಸಿ ಮಾಡ್ಕೊಂಡಿರ್ತಾರೆ. ಬಿಡು ಮಗ, ಫಸ್ಟ್ ಬೋರ್ಡ್ ಎಕ್ಸಾಮ್ ನ ಕಂಪ್ಲೀಟ್ ಮಾಡ್ಕೊಳ್ಳೋಣ, ಆಮೇಲೆ KCET ಮೇಲೆ ಕಾನ್ಸಂಟ್ರೇಷನ್ ಮಾಡೋಣ ಅಂತ ಅನ್ಕೊಂಡಿರ್ತಾರೆ. ಸಪೋಸ್ ನೀವು ಇದೇ ದಾರಿಯಲ್ಲಿದ್ರೆ, ಬಿ ರೆಡಿ ಟು ಫೇಸ್ ದ ರಿಯಲ್ ಕಾನ್ಸಿಕ್ವೆನ್ಸಸ್. ಈ ಕಾಂಪಿಟೇಟಿವ್ ದುನಿಯಾದಲ್ಲಿ ಸ್ಟಾರ್ಟಿಂಗ್ ಲೇಟ್ ಇಸ್ ನಾಟ್ ಜಸ್ಟ್ ಡಿಲೇ, ಬಟ್ ಇಟ್ ಇಸ್ ಅ ಮ್ಯಾಸಿವ್ ಡಿಸ್ಅಡ್ವಾಂಟೇಜ್ ಅಂತ ಹೇಳ್ತೇನೆ. ಆ ಡಿಸ್ಅಡ್ವಾಂಟೇಜ್ ಏನೇನಂತ ಹೇಳಿ ನೋಡ ಬನ್ನಿ. ಫಸ್ಟ್ ಡಿಸ್ಅಡ್ವಾಂಟೇಜ್ ಇಸ್ ದ ಬೋರ್ಡ್ ಎಕ್ಸಾಮ್ ಟ್ರಾಪ್. ಅನೇಕ ಸ್ಟೂಡೆಂಟ್ಸ್ ಗಳು ಏನ್ ಅನ್ಕೋತಾರೆ, ಪ್ರಿಪೇರಿಂಗ್ ಫಾರ್ ಸೆಕೆಂಡ್ PC ಬೋರ್ಡ್ ಎಕ್ಸಾಮಿನೇಷನ್ ಇಸ್ ಎನಫ್ ಫಾರ್ KCET ಅಂತ. ರೀಸನ್ ಕೇಳಿದ್ರೆ, ಸರ್ ಸಿಲೆಬಸ್ ಇಸ್ ಸೇಮ್ ಅಲ್ವಾ? ಎಸ್, ಸಿಲೆಬಸ್ ಇಸ್ ಸೇಮ್, ಬಟ್ ಅಪ್ಲಿಕೇಶನ್ ಇಸ್ ಎಂಟೈರ್ಲಿ ಡಿಫರೆಂಟ್. Board exam rewards descriptive answers and steps, whereas KCET rewards speed, accuracy, and shortcut techniques. If you don't start now, you'll be a master of theory. But on the KCET exam day, ನೀವು solving 60 questions in just 80 minutes. That is the real task. You'll feel like you are running out of the time. Second disadvantage, that is the first PUC memory gap. ನಾವು ಗೊತ್ತಿರೋ ಹಾಗೆ KCET ಎಕ್ಸಾಮ್ ಅಲ್ಲಿ 25 to 30% ಆಫ್ ದ ಕ್ವಶನ್ಸ್ ಕಮ್ಸ್ ಫ್ರಮ್ ದ ಫಸ್ಟ್ PUC ಸಿಲೆಬಸ್. ನೀವು ಸೆಕೆಂಡ್ PUC ಎಕ್ಸಾಮ್ ಮುಗಿಸೋದ್ರೊಳಗೆ ಈ ಎಲ್ಲಾ ಫಸ್ಟ್ PUC ಕಾನ್ಸೆಪ್ಟ್ ಗಳ ಮರ್ತು ಹೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಇಫ್ ಯು ಡೋಂಟ್ ರೀಸ್ಟಾರ್ಟ್ ರಿವೈಸಿಂಗ್ ಆಲ್ ದೀಸ್ ಕಾನ್ಸೆಪ್ಟ್ಸ್, ನೀವೇನ್ ಮಾಡ್ಬೇಕಾಗತ್ತೆ, ಯು ಹ್ಯಾವ್ ಟು ರೀಲರ್ನ್ ಆಲ್ ದೀಸ್ ಕಾನ್ಸೆಪ್ಟ್ಸ್ ಇನ್ 2 to 3 weeks ಬಿಟ್ವೀನ್ ಬೋರ್ಡ್ ಎಕ್ಸಾಮ್ ಅಂಡ್ KCET ಎಕ್ಸಾಮ್. ಅವಾಗ ದಿಸ್ ಲೀಡ್ಸ್ ಟು ಅ ಪ್ಯಾನಿಕ್. ನೆಕ್ಸ್ಟ್, ರ್ಯಾಂಕಿಂಗ್ ಮ್ಯಾಥ್ಸ್ 50-50 ರೂಲ್. ನಮಗೆ ಗೊತ್ತಿರೋ ಹಾಗೆ ನಮ್ಮ KCET ರ್ಯಾಂಕ್ ಡಿಸೈಡ್ ಆಗೋದು ಬೋರ್ಡ್ ಮಾರ್ಕ್ಸ್ ಮತ್ತೆ KCET ಮಾರ್ಕ್ಸ್ ಎರಡರಿಂದನೂ ಸಹ. ಇಲ್ಲಿ ಮ್ಯಾಟರ್ ಏನಂತಂದ್ರೆ, ಥೌಸಂಡ್ಸ್ ಆಫ್ ಸ್ಟೂಡೆಂಟ್ಸ್ ವಿಲ್ ಸ್ಕೋರ್ ಮೋರ್ ದನ್ 95% ಇನ್ ದೇರ್ ಬೋರ್ಡ್ ಎಕ್ಸಾಮ್. ವಾಟ್ ಇಸ್ ದ ಟೈ ಬ್ರೇಕರ್ ಅಂತ ನೋಡೋದಾದ್ರೆ, ನಿಮಗೆ RV ಕಾಲೇಜಲ್ಲಿ, PS ಕಾಲೇಜಲ್ಲಿ ಅಥವಾ ಟೈರ್ 1 ಕಾಲೇಜಲ್ಲಿ ಸೀಟ್ ಸಿಗುತ್ತೋ ಅಥವಾ ಟೈರ್ 3 ಕಾಲೇಜಲ್ಲಿ ಸೀಟ್ ಸಿಗುತ್ತೋ ಅಂತ ಡಿಸೈಡ್ ಮಾಡೋದು KCET ಮಾರ್ಕ್ಸ್ ಮಾತ್ರ. Late start is nothing but you are gambling with your 50% of the weightage that is actually differentiates you from the crowd. The last one, that is competitive saturation. ಪ್ರತಿ ವರ್ಷ ಸುಮಾರು 2 ರಿಂದ 3 ಲಕ್ಷ ಸ್ಟೂಡೆಂಟ್ಸ್ ಈ KCET ಎಕ್ಸಾಮ್ಗೆ ಅಪಿಯರ್ ಆಗ್ತಾರೆ ಅಂಡ್ ಅದರಲ್ಲಿ ಟಾಪ್ 5000 ರ್ಯಾಂಕಿಂಗ್ಸ್ ಯೂಶಲಿ ಟೇಕನ್ ಅಪ್ ಬೈ ದ ಸ್ಟೂಡೆಂಟ್ಸ್ ಹೂ ಬಿಗನ್ ದೇರ್ ಇಂಟಿಗ್ರೇಟೆಡ್ ಪ್ರಿಪರೇಷನ್ ಮಂತ್ಸ್ ಎಗೋ. ಇವಾಗ್ಲೂ ಸಹ ನಿಮ್ಮ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿಲ್ಲ ಅಂತ ಆದ್ರೆ ತಿಳ್ಕೊಂಡ್ಬಿಡಿ, ನಿಮ್ಮ ಕೈ ಆರೆ, ಓಕೆ, ಸೊ ನಿಮ್ಮ ಕೈ ಆರೆ ಟಾಪ್ ಟೈರ್ ಇಂಜಿನಿಯರಿಂಗ್ ಸೀಟ್ ನ ನೀವು ಬೇರೆಯವ್ರಿಗೆ ಹ್ಯಾಂಡ್ ಓವರ್ ಮಾಡ್ತಿದ್ದೀರಾ ಅಂತ ಅರ್ಥ. ಹಾಗಂತ ನಾನು ನಿಮ್ಮ ಬೋರ್ಡ್ ಎಕ್ಸಾಮ್ ನ ಇಗ್ನೋರ್ ಮಾಡಿ ಅಂತ ಹೇಳ್ತಿಲ್ಲ. ನಿಮ್ಮ ಬೋರ್ಡ್ ಎಕ್ಸಾಮ್ ಪ್ರಿಪರೇಷನ್ ಜೊತೆ ನಮ್ಮ KCET ಎಕ್ಸಾಮ್ ಪ್ರಿಪರೇಷನ್ ಸಹ ಮಾಡಿ ಅಂತ ಹೇಳ್ತಾರದು. ಅಂಡ್ ಫೈನಲಿ ನೀವು ಒಂದು ಟಾರ್ಗೆಟ್ ನ ಫಿಕ್ಸ್ ಮಾಡ್ಕೊಂಡಿರ್ತಾರ, ಸರ್ ನಾನು KCET ಎಕ್ಸಾಮ್ 2020-26 ಈ ಎಕ್ಸಾಮ್ ಅಲ್ಲಿ ನನ್ನ ರ್ಯಾಂಕಿಂಗ್ ಇಷ್ಟು ಬರಬೇಕು ಅಂತೇಳಿ ನೀವು ಫಿಕ್ಸ್ ಮಾಡ್ಕೊಂಡಿರ್ತಾರ. ಹಾನೆಸ್ಟ್ ಆಗಿ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬೇಕು, ಸರ್ ನಾನು ಈ ರ್ಯಾಂಕಿಂಗ್ ನ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅಂತೇಳಿ. ಲೆಟ್ಸ್ ಸಿ ಯಾರ್ಯಾರು ರ್ಯಾಂಕಿಂಗ್ ಎಷ್ಟೆಷ್ಟು ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂತ ನಾನು ಕಮೆಂಟ್ಸ್ ಅಲ್ಲಿ ನೋಡ್ತಾ ಇರ್ತೀನಿ. ಇದರ ಜೊತೆ ನಿಮ್ಮ KCET ರ್ಯಾಂಕಿಂಗ್ ಬೂಸ್ಟ್ ಮಾಡ್ಕೊಳ್ಳೋಕೆ ನಮ್ಮಿಂದ ನಿಮಗೆ ಏನೇನು ಸಪೋರ್ಟ್ ಬೇಕು ಅಂತೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ವಿಲ್ ಕಮ್ ಅಪ್ ವಿತ್ ದಟ್, ನೀವೇನೇನು ಕೇಳ್ತೀರಾ ಅದ್ರ ಜೊತೆ ನಾವು ಬರ್ತಾ ಇರ್ತೀವಿ. ಗಾಟ್ ಮೈ ಪಾಯಿಂಟ್? ಓಕೆ, ಸೊ ದಟ್ಸ್ ಇಟ್ ಫಾರ್ ಟುಡೇ ಸೆಷನ್. ಮತ್ತೆ ನೆಕ್ಸ್ಟ್ ಸೆಷನ್ ಜೊತೆ ನಿಮ್ಮ ಮುಂದೆ ಬರ್ತೇನೆ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.